ಗೈಸ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ಓಕೆ ಗೈಸ್, ಇವತ್ತು ವೀಡಿಯೋ ವಿಶೇಷ ಏನಂದರೆ ಆಲ್ರೆಡಿ ನಿಮಗೆ ಟೈಟಲ್ಲು ತಮ್ಮದೇನು ನೋಡ್ತಲೇ ಗೊತ್ತಾಗಿರ್ಬೋದು ಏನು ವಿಶೇಷ. ಹೌದು ಗೈಸ್, ಇವತ್ತು ಬಂದು ಕಾಂತಾರ ದ ಚಾಪ್ಟರ್ 1 ಮೂವಿಗೆ ಹೋಗ್ತಿದ್ದೀನಿ. ಮೂವಿ ಬಂದು ಗೌರಿಬಿದನೂರಲ್ಲಿ ನಡೆದಿದ್ದೀನಿ. ಇವಾಗ ನಾನು ನನ್ನ ಗಾಡಿಯಲ್ಲಿ ಹೋಗ್ತಿದ್ದೀನಿ ಗೌರಿಬಿದನೂರಿಗೆ. ಶೋ ಬಂದು 10:30ಗೆ. ಈಗ ಹೋಗ್ತಿದ್ದೀನಿ, ಬರೀ ಗೈಸ್ ನೋಡಿಸಿ. ನಮ್ಮೂರಿಂದ ಒಂದು ಗೌರಿಬಿದನೂರಿಗೆ ಹೋಗೋಸ್ಕೊಂಡು 10 ಮಿನಿಟ್ಸಲ್ಲಿ ಜರ್ನಿ. 10 ಮಿನಿಟ್ಸ್ ಒಳಗಡೆ ಹೋಗ್ಬೇಕು. ಈಗಾಗಲೇ ಒಂದು 10 o'clock ಆಗಿದೆ ಟೈಮು. ಇನ್ನು ಅರ್ಧ ಗಂಟೆಯಲ್ಲಿ ಶೋ ಸ್ಟಾರ್ಟ್ ಆಗುತ್ತೆ. ಅಷ್ಟರೊಳಗಡೆ ಇರಬೇಕು. ಆಗಲೇ ನನ್ನ ಫ್ರೆಂಡು ವೆಯ್ಟ್ ಮಾಡ್ತಿದ್ದಾನೆ ಗೌರಿಬಿದನೂರಲ್ಲಿ. ಅವನು ನಾನು ಇಬ್ಬರೇ ಹೋಗ್ತಿರೋದು. ಇನ್ನೂ 3 ಕರೆದಿದ್ವಿ, ಅವರೇನೋ ಬರಲ್ಲ ಅಂತೇಳಿದರು. ಅದಕ್ಕೋಸ್ಕರ ಇವಾಗ ಇಬ್ಬರೇ ಹೋಗ್ತಿರೋದು ಮೂವಿ. ನಿನ್ನೆ ರಾತ್ರಿಯೇ ಪ್ರೀವಿಯಸ್ ಶೋ ಸ್ಟಾರ್ಟ್ ಆಗಿದೆ. ನಿನ್ನೆ ರಾತ್ರಿ ಹೋಗೋಕ್ಕೆ ಟ್ರೈ ಮಾಡಿದೆ, ಆದರೆ ಆಗಲಿಲ್ಲ. ಅದಕ್ಕೀಗ ಮಾರ್ನಿಂಗ್ ಹೋಗ್ತಿದ್ದೀನಿ. ಇನ್ನು ಇದು ಫಸ್ಟ್ ಶೋ ನಡೀತಿದೆ, ಅದಕ್ಕೆ ಫಸ್ಟ್ ಶೋಗೆ ಹೋಗ್ಬೇಕು ಅಂತ ಹೋಗ್ತಿದ್ದೀನಿ ಇವಾಗ. ಅಂತೂ ಈಗ ಗೌರಿಬಿದನೂರು ಎಂಟ್ರೆನ್ಸ್ ಕೊಟ್ವಿ. ಇದು ನೋಡ್ತಿರೋದು ಗೌರಿಬಿದನೂರು ಎಂಟ್ರೆನ್ಸ್. ಇಲ್ಲಿಂದ ಒಂದು ಥಿಯೇಟ್ರ್ ಒಂದು 3 ಕಿಲೋಮೀಟರ್ಸ್ ಇದೆ. ಬೇಗ ಹೋಗಬೇಕು. ಇವಾಗಲೇ 10:15 ಆಗೋಗಿದೆ. ನಾನು ಸ್ವಲ್ಪ ಸ್ಲೋಗೆ ಬಂದಿದ್ದೀನಿ. ಇವಾಗ ಸ್ವಲ್ಪ ಸ್ಪೀಡ್ ಮಾಡಬೇಕು ಗಾಡಿ. ಹೋಗ್ತಿದ್ದೀನಿ. ಯಾವ ಥಿಯೇಟ್ರಲ್ಲಿ ರಿಲೀಸ್ ಆಗಿರೋದಂದರೆ ಅಭಿಲಾಷ್ ಥಿಯೇಟ್ರಲ್ಲಿ ರಿಲೀಸ್ ಆಗಿದೆ ಕಾಂತಾರ. ಇದು ಏನು ಕಾಂತಾರ ಚಾಪ್ಟರ್ 1 ಇದೆಯಲ್ಲ, ನಮ್ಮ NTR ಅಂದರೆ ನಮ್ಮ ಜೂನಿಯರ್ NTR ನಮ್ಮ ಬಾಸ್ ಸಜೆಸ್ಟ್ ಮಾಡಿದ್ದಾರೆ ನೋಡಿ ಅಂತ. ಮೊನ್ನೆ ಹೈದರಾಬಾದಲ್ಲಿ ಬೇರೆ ಪ್ರೀ ರಿಲೀಸ್ ಇವೆಂಟ್ ನಡೆದಿದೆ, ಅದರಲ್ಲಿ ನಮ್ಮ NTR ಅಣ್ಣನೂ ಹಾಜರಾಗಿದ್ದಾರೆ. ಅದಕ್ಕೋಸ್ಕರ ಹೋಗ್ತಿದ್ದೀವಿ. ಹಾಗಾದರೆ ನನಗೆ ಸ್ವಲ್ಪ ಮೂವೀಸ್ ಮೇಲೆ ಹುಚ್ಚು. ಮೂವೀಸ್ ಅಂದರೆ ಜಾಸ್ತಿ ಹುಚ್ಚು. ಆ ಕಾರಣದಿಂದನೂ ಮೂವೀಸ್ಗೆ ಹೋಗ್ತಿದ್ದೀನಿ. ನೆಕ್ಸ್ಟ್ ಮಿರಾಯಿಗೆ ಹೋಗಬೇಕಿತ್ತು, ಆದರೆ ಮಿರಾಯಿಗೆ ಹೋಗೋಕ್ಕಾಗಿಲ್ಲ. ನೆಕ್ಸ್ಟ್ ಅಪ್ಕಮಿಂಗ್ ಮೂವಿ ನೋಡಬೇಕು ಯಾವುದು. ಅದು ಹೋಗೋಕ್ಕಾದ್ರೆ ಅದು ಒಂದು ಬ್ಲಾಗ್ ಹಾಕಿರ್ತೀನಿ ನಿಮ್ಮ ಹತ್ರ. ಅಂತೂ ಇಂತೂ ಥಿಯೇಟ್ರ್ ಮುಂದೆ ಬಂದುಬಿಟ್ಟೆ. ನೋಡ್ತಿದ್ರಲ್ಲ, ಇದೇ ರೈಟ್ ಸೈಡಲ್ಲಿರೋ ಥಿಯೇಟ್ರು. ಇವಾಗ ಥಿಯೇಟ್ರ್ ಒಳಗಡೆ ಹೋಗಬೇಕು. ನಾನು ಟೈಮ್ ನೋಡಿದಾಗ ಅವಳ 15 ಆಗಿತ್ತು. ಇಲ್ಲಿ ಶೋ ಬಂದು ಆ್ಯಕ್ಚುಲಿ 15ಗೂ ಅಲ್ಲ, ಸಾರಿ 10ಗೆ ಸ್ಟಾರ್ಟ್ ಆಗೋಗಿದೆ. ನಾನು ಹೋಗೋ ಅಷ್ಟರಲ್ಲಿ ಅರ್ಧ ಶೋ ಸ್ಟಾರ್ಟ್ ಆಗೋಗಿದೆ. ಮಿಸ್ ಆಗೋದೆ ನಾನಂತೂ. ಆಗಲಿ ಪರವಾಗಿಲ್ಲ, ನಡೀತಿದೆ ಆಲ್ರೆಡಿ ಒಳಗಡೆ ಶೋ. ನಾನು ಇವಾಗ ಟಿಕೆಟ್ ತೊಗೊಳಕ್ಕೆ ಹೋಗ್ತಿದ್ದೀನಿ. ಟಿಕೆಟ್ ಪ್ರೈಸ್ ಬಂದು ಒಬ್ರಿಗೆ 200 ರೂಪೀಸ್ ಇತ್ತು. ಟಿಕೆಟ್ ತೊಗೊಳಕ್ಕೆ ಹೋಗ್ತಿದ್ದೀನಿ. ಅಂತೂ ಇಂತೂ ಟಿಕೆಟ್ ತೊಗೊಂಡೆ, 2 ಟಿಕೆಟು. ಇಲ್ಲಿ ಟಿಕೆಟ್ ನೋಡ್ಸೋದು, ಒಳಗಡೆ ಎಂಟ್ರಿ ಕೊಡೋದು. ನಾನು ನನ್ನ ಫ್ರೆಂಡ್ ಅಂತ ಹೇಳಿದ್ನಲ್ಲ, ನೋಡಿ ಇಲ್ಲಿದೆ ಅವನೇ ಫ್ರೆಂಡು. ಕೇಳಿಸ್ತಿದೆ ಒಳಗಡೆ ಸೌಂಡು. ಮೂವಿ ಆಗಲೇ ಸ್ಟಾರ್ಟ್ ಆಗೋಗಿದೆ. ಈಗ ತಾನೇ ಕಾಂತಾರ ಫಸ್ಟ್ ಹಾಫ್ ನೋಡಿದೆ. ನನಗಂತೂ ಸೂಪರಾಗಿ ಇಷ್ಟ ಆಯಿತು. ಫಸ್ಟ್ ಹಾಫಲ್ಲಿ ಕಾಮಿಡಿ ಎಂಟರ್ಟೈನ್ಮೆಂಟ್ ಜಾಸ್ತಿ ಇದೆ. ನೆಕ್ಸ್ಟ್ ಸೆಕೆಂಡ್ ಹಾಫ್ ಹೆಂಗೆ ಇರುತ್ತೆ, ಏನೇನು ಇರುತ್ತೆ ಅಂತ ಕುತೂಹಲ ಇದೆ ನೋಡೋದಕ್ಕೆ. ಬರೀ ನಿಮಗೂ ನೋಡಿಸ್ತೀನಿ. ಆಗಲೇ ನೋಡಿದ್ದೀರಲ್ಲ ಈ ಫಸ್ಟ್ ಹಾಫಲ್ಲಿ ನಿಮ್ಗೆ ಏನೇನು ಅಂತ ನನ್ನ ಇದು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೆಕೆಂಡ್ ಹಾಫ್ ಯಾವ ಥರ ಇದೆ ಇನ್ನೂ ಕುತೂಹಲ ಜಾಸ್ತಿ ಇದೆ ನನಗೆ. ನಿಮಗಿನ್ನ ನನಗೆ ಜಾಸ್ತಿ ಮೂವಿ ಇಷ್ಟ ಆಯಿತು. ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಆಗಿದೆ ಮೂವಿ. ನನಗಂದ್ರೆ ಸಖತ್ತಾಗಿ ಇಷ್ಟ ಆಯಿತು ಮೂವಿ. ಈಗ ಬಂದು ಸ್ನ್ಯಾಕ್ಸ್ ತೊಗೊಂಬಂದು ನೋಡ್ತಾ ತಿಂತ ಮೂವಿ ನೋಡೋಣ ಬರೀ.
ಅದು ಇನ್ನೊಂದು ದಂತಕಥೆ. ಈಗ ಮೂವಿ ಮುಗಿಸ್ಕೊಂಬಂದೆ ಗುರು. ಅಂದರೆ ಬೆಳಗ್ಗೆ ಲೇಟಾಗಿ ಹೋಗಿತ್ತಲ್ಲ ಮೂವಿಗೆ ಬರ್ಬೇಕಾದ್ರೆ, ಜನ ಎಷ್ಟು ಜನ ಇದ್ದರೂ ನೋಡಿಲ್ಲ. ನೋಡಿ ಜಾತ್ರೆ ಆಗೋಗಿದೆ. ಅಬ್ಬಬ್ಬಬ್ಬಬ್ಬಬ್ಬ. ನಾನಂತೂ ಈ ಥರ ನೋಡ್ತಿರೋ ಫಸ್ಟ್ ಟೈಮ್ ನನ್ನ ಕಣ್ಣಾರೆ ಇಷ್ಟು ಜನ ಮೂವಿ ನೋಡ್ತಿರೋ. ಅಂದರೆ ನಾನು ಬರಬೇಕಾದ್ರೆ ಎಲ್ಲ ಕಡಿಮೆ ಜನ. ಅಂದರೆ ನಾನು ಇದೇ ಫಸ್ಟ್ ಶೋಗೆ ಬಂದಿರೋದು, ಫಸ್ಟ್ ಟೈಮ್ ಬಂದಿರೋದು ಮೂವಿ. ಜನ ಏನಿದ್ದಾರೆ, ಜಾತ್ರೆ ಥರ ಆಗಿದೆ. ನಮ್ಮ ಗೌರಿಬಿದನೂರು ಅಭಿಲಾಷ್ ಥಿಯೇಟ್ರ್ ಮುಂದೆ, ಬೆಂಗಳೂರು ಸರ್ಕಲಿಂದ ಅಭಿಲಾಷ್ ಥಿಯೇಟ್ರ್ವರೆಗೂ ಫುಲ್ಲು ಟ್ರಾಫಿಕ್ ಜಾಮ್ ನೋಡ್ತಿರ್ಬೋದಲ್ಲ ನೀವೇ. ಈಗ ತಾನೇ ಫುಲ್ ಮೂವಿ ಎಲ್ಲ ಮುಗೀತು. ಅಬ್ಬಬ್ಬಬ್ಬ ಏನನ್ನ ತೆಗ್ದಿದ್ದಾರ ರಿಷಬ್ ಶೆಟ್ಟಿ ಸರ್. ಹ್ಯಾಟ್ಸ್ ಆಫ್ ಯು ಸರ್. ನಿಮ್ಮ ಥರ ಯಾರು ಕನ್ನಡ ಇಂಡಸ್ಟ್ರಿಯಲ್ಲಿ, ತೆಲುಗು ಇಂಡಸ್ಟ್ರಿ ಯಾರೂ ಮಾಡೋಕ್ಕಾಗಲ್ಲ ಸರ್. ಮೂವಿ ಮಾತ್ರ ಸಖತ್ತಾಗಿದೆ. ಯಾರನ್ನ ಇನ್ನೂ ಕಾಂತಾರ ನೋಡಿಲ್ಲ ಅಂದರೆ ದಯವಿಟ್ಟು ಬಂದು OTTಯಲ್ಲಿ ಬರುತ್ತೆ ಅಂತ ಕಾಯ್ಕೊಂಡು ಮಾತ್ರ ಇರೋಕ್ಕೆ ಹೋಗಬೇಡಿ. ಥಿಯೇಟ್ರಲ್ಲಿ ನೋಡೋ ಮಜಾನೇ ಬೇರೆ. ನಮ್ಮ ಕರ್ನಾಟಕ ಸಿನಿಮಾ ನಾವು ಸಪೋರ್ಟ್ ಮಾಡಲಿಲ್ಲ ಅಂದರೆ ಇನ್ಯಾರು ಸಪೋರ್ಟ್ ಮಾಡ್ತಾರೆ. ದಯವಿಟ್ಟು ಬರ್ರಿ ಎಲ್ಲ ಕಾಂತಾರ ಚಾಪ್ಟರ್ 1 ಮೂವಿ ವೀಕ್ಷಣೆ ಮಾಡಿ. ನಿಮ್ಮ ರಿವ್ಯೂನ ಯಾವ ಥರ ಏನು ಇಷ್ಟವಾಯಿತೋ ಕಾಮೆಂಟ್ ಮಾಡಿ ಈ ವಿಡಿಯೋದಲ್ಲಿ. ಮೂವಿ ಮಾತ್ರ ಸಖತ್ತಾಗಿದೆ. ಮೂವಿ ನೋಡ್ತಿದ್ರೆ ಗೂಸ್ ಬಂಪ್ಸ್ ಬರ್ತಿದ್ದಾವೆ ನನಗಂತೂ. ಮೂವಿ ಮಾತ್ರ ಎಕ್ಸಲೆಂಟ್, ಸೂಪರ್, ಮಾತಲ್ಲಿ ಹೇಳೋಕ್ಕಾಗ್ತಿಲ್ಲ. ಓಕೆ ಗೈಸ್, ವಿಡಿಯೋ ಇದಾಗಿತ್ತು. ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ನಮ್ಮ ಚಾನಲಲ್ಲಿ ವೀಡಿಯೋಸ್ ಬರ್ತಾ ಇರ್ತವೆ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಇದೇ ಇನ್ನೇನು 600 ಮೆಂಬರ್ಸ್ ಸಬ್ಸ್ಕ್ರೈಬರ್ಸು, ಇನ್ನೊಂದು 400 1K ಆಗುತ್ತೆ. ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಓಕೆ ಗೈಸ್, ವಿಡಿಯೋ ಇದಾಗಿತ್ತು. ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇನ್ನೊಂದು ವಿಡಿಯೋಲಿ ಸಿಗೋಣ. ಓಕೆ, ಬಾಯ್ ಗೈಸ್.